ಅಂದರೆ ಇಮ್ಮಡಿ ಪುಲಿಕೇಶಿ ಚಿಕ್ಕ ಬಾಲಕ. ಮಂಗಲೇಶ ಸಿಂಹಾಸನವನ್ನು ಏರಿದ ನಂತರ ಎಳೆಯ ಅಪ್ರಾಪ್ತ ವಯಸ್ಸಿನಿಂದ ಪ್ರಾಪ್ತ ವಯಸ್ಸಿಗೆ ಅಂದರೆ ಅಧಿಕಾರವನ್ನು ವಹಿಸಿಕೊಳ್ಳುವಂತಹ ವಯಸ್ಸಿಗೆ ಬಂದಾಗ ಮಂಗಲೇಶ ತನ್ನ ಮಗಳನ್ನ ಉತ್ತರಾಧಿಕಾರಿಯನ್ನಾಗಿ ನೇಮಿಸುತ್ತಾನೆ. ಇದರಿಂದ ಕೋಪಗೊಂಡಂತಹ ಎಳೆಯ ಅಂದರೆ ಇಮ್ಮಡಿ ಪುಲಿಕೇಶಿ ಸಾಮ್ರಾಜ್ಯದಿಂದ ಹೊರಬಂದು ತಾನೇ ಸ್ವತಃ ಒಂದು ಸೈನ್ಯವನ್ನ ಸಂಘಟಿಸಿ ತನ್ನ ಚಿಕ್ಕಪ್ಪನಾದಂತಹ ಮಂಗಲೇಶನಿಗೆ ಯುದ್ಧವನ್ನ ಘೋಷಿಸುತ್ತಾನೆ. ಈ ಯುದ್ಧದಲ್ಲಿ ಮಂಗಲೇಶ ಅಂದರೆ ಇಮ್ಮಡಿ ಪುಲಿಕೇಶಿಯ ಚಿಕ್ಕಪ್ಪ ಪರಾಭವಗೊಂಡು ಸಾಯುತ್ತಾನೆ. ನಂತರ ಎಳೆಯ ಅಂದರೆ ಇಮ್ಮಡಿ ಪುಲಿಕೇಶಿ ಎಂಬ ಹೊಸ ಹೆಸರಿನೊಂದಿಗೆ ಚಾಲುಕ್ಯಾಧಿಪತಿ ಎಂಬ ಹೊಸ ಬಿರುದಿನೊಂದಿಗೆ ಚಾಲುಕ್ಯರ ಸಿಂಹಾಸನವನ್ನ ಏರುತ್ತಾನೆ. ಇಮ್ಮಡಿ ಪುಲಿಕೇಶಿ 610 642 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡುತ್ತಾನೆ. ವೀರ ಧೀರ ಶೂರ ಸೇನಾನಿಯಾದಂತಹ ಇಮ್ಮಡಿ ಪುಲಿಕೇಶಿ ಈತನ 5 ಜನ ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾನೆ. ಇವರು ಹೇಳಿರುವ ಹಾಗೆ ಚಂಡಾದಿತ್ಯ, ಆದಿತ್ಯವರ್ಮ, ವಿಕ್ರಮಾದಿತ್ಯ, ಜಯಸಿಂಹ ಮತ್ತು ಅಂಬೇರ ಎನ್ನುವ ಈಕೆಯು ಕೊನೆಯ ಮಗಳು. ಇಲ್ಲಿ ನಾವು ಚಾಲುಕ್ಯರ ವಂಶಾವಳಿಯನ್ನು ನೋಡುವುದಾದರೆ ಮೊದಲು ಚಾಲುಕ್ಯ ವಂಶದ ಸಂಸ್ಥಾಪಕ ಜಯಸಿಂಹ. ಈತ 500ರಿಂದ 520ರವರೆಗೆ ತನ್ನ ಸುದೀರ್ಘ ಆಳ್ವಿಕೆಯನ್ನು ನಡೆಸುತ್ತಾನೆ. ನಂತರ ಬಂದವನೇ ರಣಧಾಗನ ನಂತರ ಬಂದವನೇ ಪುಲಿಕೇಶಿಯ ಮಕ್ಕಳೇ ಕೀರ್ತಿವರ್ಮ ಮತ್ತು ಮಂಗಲೇಶ. ಕೀರ್ತಿವರ್ಮನ ಮಗನೇ ಇಮ್ಮಡಿ ಪುಲಿಕೇಶಿಯ 5 ಜನ ಮಕ್ಕಳಲ್ಲಿ ಅಧಿಕಾರಕ್ಕೆ ಬಂದ ವ್ಯಕ್ತಿಯೇ ವಿಕ್ರಮಾದಿತ್ಯನು ಚಾಲುಕ್ಯ ವಂಶದ ಪುನಃಸ್ಥಾಪಕ ಎಂದು ಹೇಳಬಹುದು. ಚಾಲುಕ್ಯರ ಶ್ರೇಷ್ಠ ಧರೆ ಇಮ್ಮಡಿ ಪುಲಿಕೇಶಿ ಮತ್ತು ಸಂಸ್ಥಾಪಕ ಜಯಸಿಂಹ. ಇಮ್ಮಡಿ ಪುಲಿಕೇಶಿಯು ಹಿಂದೂ ಧರ್ಮದವನಾಗಿದ್ದು ಈತ ಧರ್ಮಸಹಿಷ್ಣು ವ್ಯಕ್ತಿಯಾಗಿರುತ್ತಾನೆ. ಈತನ ಆಸ್ಥಾನದಲ್ಲಿ ಜೈನ, ಕ್ರೈಸ್ತವ, ಶೈವ ಮತ್ತು ಇಸ್ಲಾಂ ಧರ್ಮದ ಆಶ್ರಯ ನೀಡುವಂತಹ ವ್ಯಕ್ತಿ ಇಮ್ಮಡಿ ಪುಲಿಕೇಶಿ. ಇಮ್ಮಡಿ ಪುಲಿಕೇಶಿಯು ಗಂಗರ ಅರಸ ದುರ್ಗಮೀತನ ಮಗಳನ್ನ ಮದುವೆಯಾದನು ಎಂದು ಕೆಲ ಶಾಸನಗಳಲ್ಲಿ ಕಂಡು ಬಂದರೆ ಆಳ್ವರ ರಾಜಕುಮಾರಿಯಾದಂತಹ ಮಹಾದೇವಿಯನ್ನ ಮದುವೆಯಾದನು ಎಂದು ಕೆಲ ಶಾಸನಗಳಲ್ಲಿ ಕಂಡುಬರುತ್ತದೆ. ಇಮ್ಮಡಿ ಪುಲಿಕೇಶಿ ಕಲೆ, ವಾಸ್ತುಶಿಲ್ಪ ಮತ್ತು ಸಾಹಿತ್ಯದಲ್ಲಿ ಅಪಾರ ಪ್ರೇಮಿಯಾಗಿದ್ದ. ಅಷ್ಟೇ ಅಲ್ಲದೆ ಇವನು ದಿಗ್ವಿಜಯವನ್ನು ಕೂಡ ಸಾಧಿಸಿದ್ದಾನೆ. ತನ್ನ ಚಿಕ್ಕಪ್ಪನಾದಂತಹ ಮಂಗಲೇಶನೊಂದಿಗೆ ಯುದ್ಧ, ರಾಷ್ಟ್ರಕೂಟರೊಡನೆ ಯುದ್ಧ, ಹರ್ಷವರ್ಧನರೊಡನೆ ಯುದ್ಧ, ಸಂಗಮ್ ರಾಜ್ಯಗಳ ಮೇಲೆ ದಿಗ್ವಿಜಯ, ದಕ್ಷಿಣ ರಾಜ್ಯಗಳ ಮೇಲೆ ದಿಗ್ವಿಜಯ, ಪೂರ್ವ ಭಾರತದ ಮೇಲೆ ಯುದ್ಧ ಮತ್ತು ಉತ್ತರ ಭಾರತದ ಮೇಲೆ ಯುದ್ಧವನ್ನ ಉತ್ತರ ಭಾರತದ ಮೇಲೆ ತನ್ನ ಹಿಡಿತವನ್ನು ಸಾಧಿಸಿದಂತಹ ವ್ಯಕ್ತಿ ಇಮ್ಮಡಿ ಪುಲಿಕೇಶಿ. ಅದರಲ್ಲಿ ಶ್ರೇಷ್ಠವಾದಂತಹ ಯುದ್ಧ ನರ್ಮದಾ ನದಿ ಖಳಗ ಅಂದರೆ ಹರ್ಷವರ್ಧನೊಂದಿಗೆ ಯುದ್ಧ. ಹರ್ಷವರ್ಧನೊಂದಿಗೆ ಯುದ್ಧ ಮಾಡಿದಾಗ ಈತ ಉತ್ತರ ಪ್ರದೇಶನಾದಂತಹ ಹರ್ಷವರ್ಧನ, ದಕ್ಷಿಣ ಪ್ರದೇಶನಾದಂತಹ ಇಮ್ಮಡಿ ಪುಲಿಕೇಶಿ ಇಬ್ಬರು ತಿಂದು ಕೊಬ್ಬಿದ ಮದಗಜಗಳಂತೆ ಅಖಾಡಕ್ಕೆ ಇಳಿಯುತ್ತಾರೆ. ಆ ಅಖಾಡದಲ್ಲಿ ಹರ್ಷವನ್ನೇ ಹಾರಿಸಿದವನು ಇಮ್ಮಡಿ ಪುಲಿಕೇಶಿ. ಹರ್ಷವನ್ನೇ ಹಾರಿಸಿದಂತಹ ಇಮ್ಮಡಿ ಪುಲಿಕೇಶಿಗೆ ಪರಮೇಶ್ವರ ಎಂಬ ಬಿರುದನ್ನು ನೀಡಿದವನು ಹರ್ಷವರ್ಧನ. ಇಮ್ಮಡಿ ಪುಲಿಕೇಶಿಯ ಗತ್ತು ಮತ್ತು ಗಾಂಭೀರ್ಯ ಹೊರ ದೇಶಗಳಿಗೂ ಹರಡಿತ್ತು ಎನ್ನುವುದಕ್ಕೆ ಉದಾಹರಣೆಯಾಗಿ ಪರ್ಷಿಯಾದ ರಾಜನಾದಂತಹ ಇಮ್ಮಡಿ ಕುಸ್ರು ಇಮ್ಮಡಿ ಪುಲಿಕೇಶಿಯೊಂದಿಗೆ ಸ್ನೇಹ ಸಂಬಂಧವಿತ್ತು. ಪರ್ಷಿಯಾದ ಕವಿಯಾದಂತಹ ತಬರಿ ಈತನ ಆಸ್ಥಾನಕ್ಕೆ ಭೇಟಿ ನೀಡಿ ಈತನಿಗೆ ಪರಮೇಶ ಎಂಬ ಬಿರುದನ್ನು ನೀಡಿದನು ಎಂದು ಅದೇ ಈಗ ಪರಮೇಶ್ವರ ಆಗಿದೆ ಎಂದು ಕೆಲ ಶಾಸನಗಳಲ್ಲಿ ತಿಳಿಸಲಾಗಿದೆ. ಇಮ್ಮಡಿ ಪುಲಿಕೇಶಿಯು ರಾಜನಲ್ಲಿಯೇ ರಾಜ, ರಾಜನಲ್ಲಿಯೇ ಮಹಾರಾಜ, ಮಹಾರಾಜನಲ್ಲಿಯೇ ಸಾಮ್ರಾಟ, ಸಾಮ್ರಾಟನಲ್ಲಿಯೇ ಮಹಾನ್ ಸಾಮ್ರಾಟ ಆದಂತಹ ಈ ವ್ಯಕ್ತಿಯನ್ನ ಕೊಟ್ಟಂತಹ ಚಾಲುಕ್ಯ ವಂಶಕ್ಕೆ ಇಲ್ಲಿಂದ ನನ್ನ ದೊಡ್ಡ ನಮನಗಳು. ಚಾಲುಕ್ಯ ವಂಶವು ಹರ್ಷವರ್ಧನೊಂದಿಗೆ ಯುದ್ಧವನ್ನ ಪ್ರೀತಿಯಿಂದ ಸ್ವಾಗತಿಸಿದೆ. ರಮೇಶ್ ಕೂಡ ಧನ್ಯವಾದಗಳು. ಹಾಗೆ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳು ಹಾಗೂ ಅವರ ಸಾಹಸ ಗಾಥೆಯನ್ನು ತಮ್ಮ ಭಾಷಣದ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳಿಗೆ. ಯಾವ ನೊಂದ ಬಡ ವಿದ್ಯಾರ್ಥಿಗಳಿಗೆ ಸಹಾಯಾಸ್ತ್ರವನ್ನು ನಿರಂತರವಾಗಿ ಚಾಚುತ್ತಾ ಬಂದಿರುವಂತ ಅವ್ರ ಸಂಸ್ಥೆ ಸಂಪಾದನೆ ಮಾಡಿದಂತ 40 ಭಾಗವನ್ನ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ನಾವು ಎಷ್ಟೋ ಜನ ನೋಡಿದ್ರೆ ರಾಜ್ಯದಲ್ಲಿ ಸಂಪಾದನೆ ಮಾಡದ ಯಾರಿಗೂ ಕೊಡದೆ ಬೇರೆ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಇರುವಂತ
ವಿದ್ಯಾರ್ಥಿಗಳಿಗೆ ಯಾರೇ ಆದರೂ ಕೂಡ ಅವರು ಸಹಾಯ ಖಂಡಿತ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳು ಅವರನ್ನ ಎಲ್ಲರೂ ಸಹಾಯ ಮಾಡಿದ್ದಾರೆ ಮತ್ತು ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳ ಸನ್ಮಾನನೇ ಬಂದಿದೆ. ಯಾರೇ ಕರೆದ್ರು ಬರಲಿಲ್ಲ ಬಾದಾಮಿಗೆ. ಆದರೆ ನಿಮ್ಮೆಲ್ಲರ ಪುಣ್ಯ, ನಿಮ್ಮ ನೋಡು ಭಾಗ್ಯ ಅವ್ರಿಗಿದೆ, ನಿಮ್ಮನ್ನ ನೋಡು ಭಾಗ್ಯ ಅವ್ರಿಗಿದೆ, ಅವ್ರು ನೋಡು ಭಾಗ್ಯ ನಿಮಗಿದೆ. ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಕೂಡ ಅಧ್ಯಾಪಕರು ನನ್ನ ಜೀವಮಾನದಲ್ಲಿ ಸಂಪಾದನೆ ಪಡೆದ 40 ಭಾಗವನ್ನು ಸಮಾಜ ಕೊಡ್ತಾ ಇರುವಂತ ನನ್ನಿಂದ ವಯಸ್ಸಲ್ಲಿ ಚಿಕ್ಕವರಾಗಿ ಪೂಜ್ಯ ಅಂತ ಕಲಿಬೇಕು. ರಾಜಕಾರಣಿಗಳೆಲ್ಲ ನಾವು ಕೂಡದಲ್ಲಿ 2 ಭಾಗ ಕಲ್ತ್ಕೊಂಡ್ರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ, ನಮ್ಮ ರಾಜ್ಯ ಅಭಿವೃದ್ಧಿ. ಆದರೆ ಅವ್ರು ಈ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಯಿತು. ಈ ಬಾದಾಮಿಗೆ ಬಂದು ಪ್ರಪ್ರಥಮವಾಗಿ ಸ್ಥಾಪನೆ ಮಾಡಿರುವಂತಹ ವಿಕ್ರಮಾದಿತ್ಯ ಪ್ರಶಸ್ತಿಗೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅವ್ರ ಬಗ್ಗೆ ನಮ್ಮ ಡಾಕ್ಟರ್ ಅಮರೇಶ್ ಅವರು, ರವೀಂದ್ರ ಅವರು ಎಲ್ಲರೂ ಅವ್ರು ನೋಡಬೇಕು ಅಂತ ಬಹಳ ಹೇಳಿತ್ತು. ಅವರು ಬಂದಿದ್ದಾರೆ. ಅದೇ ರೀತಿಯಾಗಿ ಚಲನಚಿತ್ರ ನಟಿ, ಉದ್ಯೋಗಕ ನಟಿ, ಕನ್ನಡ ತೆಲುಗು ಚಿತ್ರಗಳಲ್ಲಿ ಮಾಡಿರುವಂತ, ಧಾರಾವಾಹಿಗಳು ಮಾಡಿರುವಂತ ಬಹಳ ಉದ್ಯೋಗಕ ನಟಿ ಕುಮಾರಿ ಮಧುಬಾಲ ಬಂದಿದ್ದಾರೆ. ಅವರು ನಿಮ್ಗೆಲ್ಲರಿಗೂ